ಜೈ ಹಿಂದ್ ಸೈನಿಕರೇ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್‌ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡುವಂತಹ ವಿಡಿಯೋ ಇದಾಗಿದೆ. ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇರೋದಿಲ್ಲ. ನೋಡ್ರಿ, ಇಲ್ಲಿ ಕೆಲವರಿಗೆ ಅಪ್ಲಿಕೇಶನ್ ಫಾರಂ ಇಲ್ಲ ಅಂತ ಕಾಮೆಂಟ್ ಹಾಕ್ತಿದ್ದೀರಾ. ಅಪ್ಲಿಕೇಶನ್ ಫಾರಂ ಕಂಪಲ್ಸರಿನಾ ಅಂತ ಕೇಳ್ತಿದ್ದೀರಾ. ನೋಡ್ರಿ, ಅವರು ಅಪ್ಲಿಕೇಶನ್ ಫಾರಮ್ಮು ಮತ್ತೆ ಹಾಲ್ ಟಿಕೆಟ್‌ನ ತಗೊಂಡು ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಕರೀತಾರೆ. ನಿಮ್ಮ ಹತ್ರ ಅಪ್ಲಿಕೇಶನ್ ಫಾರಂ ಇಲ್ಲ ಅಂದ್ರೆ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಂಪಲ್ಸರಿ ಏನಲ್ಲ ಅದು. ನಿಮ್ಮ ಹತ್ರ ಹಾಲ್ ಟಿಕೆಟ್ ಇದ್ರೆ ಸಾಕು. ಅದಾಯ್ತು. ಮತ್ತೆ ನೀವು ಒಂದು SLC ಮಾರ್ಕ್ಸ್ ಕಾರ್ಡ್‌ನು ಇಟ್ಕೊಂಡಿರ್ರಿ. ಯಾಕೆ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಹೆಸರು ಚೆಕ್ ಮಾಡೋದಕ್ಕೆ ನೋಡ್ತಾರೆ. ಅಕಸ್ಮಾತ್ ನಿಮ್ಮ ಹತ್ರ ನೀವು ತಗೊಂಡು ಹೋಗ್ಲಿಲ್ಲ ಅಂತಂದ್ರೂ ನಡೆಯುತ್ತೆ. ಬಟ್ ಇಟ್ಕೊಂಡಿದ್ರೆ ಇಟ್ಕೊಂಡಿರ್ರಿ. ಮೇಯ್ನು ಅವು ವೆಬ್ಸೈಟ್‌ನಲ್ಲಿ ತಿಳಿಸಿರ್ತಕ್ಕಂಥ ನಾನೇನು ಡಾಕ್ಯುಮೆಂಟ್ ವೆರಿಫಿಕೇಶನ್‌ಗೆ ಯಾವ್ಯಾವ ಬೇಕು ಅಂತ ಹೇಳಿದೀನೋ ಅವು ಇದ್ರೆ ಅವು ಮೇಯ್ನ್ ಬೇಕೇ ಬೇಕು. ಮತ್ತೆ ನೋಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನನೇ ಸರ್ಟಿಫಿಕೇಟ್ ಕೊಡ್ತಾರಾ ಅಂತ ಕೆಲವ್ರು ಕೇಳ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನನೇ ಖಂಡಿತ ಸರ್ಟಿಫಿಕೇಟ್ ಕೊಡ್ತಾರೆ, ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತಂದ್ರೆ. ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಇನ್ನೊಂದ್ ದಿನ ನಿಮಗೆ ಆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಕೊಡ್ತಾರೆ. ಇಲ್ಲ ಅಂದ್ರೆ ಅವಾಗ ಕೊಡೋದಿಲ್ಲ. ಮತ್ತೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಹೆಸರು ತಪ್ಪಾಗಿದೆ, ಏನ್ ಮಾಡ್ಬೇಕು ಅಂತ ಕೇಳ್ತೀರಾ. ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಹೆಸರು ತಪ್ಪಾಗಿದ್ರೆ ಅಂತ ತೊಂದರೆ ಏನಿಲ್ಲ. ನೀವು ಹಾಕುವಂತ ಸಂದರ್ಭದಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಡಿಗ್ರಿ PG ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದರಲ್ಲಿ ಏನಿದೆಯೋ ಆ ತರ ಮಾಡಿ ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಒಂದು ಅರ್ಜಿ ಬರ್ಕೊಟ್ರೆ ಅವ್ರು ಅದನ್ನ ಮಾಡ್ತಾರೆ. ಬಟ್ ನಿಮಗೆ ಈಗ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ತೀರಾ ಅವಾಗ ನಿಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ನೀವು ಅದು ಚೇಂಜ್ ಅಂತ ಹೇಳಿ ನಿಮ್ಮ ಹೆಸರು ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ನಿಮ್ದು ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಬರ್ಕೊಟ್ಟಿರ್ತೀರಲ್ಲ ಅರ್ಜಿ, ಆ ಅರ್ಜಿ ನೋಡ್ಬಿಟ್ಟು ಆಮೇಲೆ ಅವರು ಇನ್ನೊಂದ್ಸತಿ ಇನ್ನೊಂದು ಡೇಟ್ ಹೇಳ್ತಾರೆ. ಆ ಟೈಮಿಗೆ ನೀವು ಸರ್ಟಿಫಿಕೇಟ್‌ನ ತಗೊಂಡು ಇಸ್ಕೋಬೇಕು. ಮತ್ತೆ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆ, ಕಾನ್ವೊಕೇಶನ್ ಇಲ್ಲ, ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅನ್ನುವಂಥವ್ರು ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆ ಅಂತಂದ್ರೆ ಖಂಡಿತ ಡಾಕ್ಯುಮೆಂಟ್ ವೆರಿಫಿಕೇಶನ್‌ಗೆ ಹೋಗ್ರಿ. ನಿಮಗೆ ಇಲ್ಲ ಅಂತಂದ್ರೆ ಇನ್ನೊಂದ್ ದಿನಕ್ಕೆ ಬರ್ರಿ ಅಂತ ಹೇಳ್ತಾರೆ. ಒಟ್ಟು ಹೋಗಂತೆ ಮಾತ್ರ ಹೋಗ್ಲೇಬೇಕು ನೀವು. ಇದು ಆಗಿತ್ತು ಈ ವಿಡಿಯೋದ ಮಾಹಿತಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.